ನಮಸ್ಕಾರ ಸ್ನೇಹಿತರೆ. ಈ ಜಗತ್ತಿನಲ್ಲಿ ಎಲ್ಲರೂ ಮಾತನಾಡುತ್ತಾರೆ. ಕೆಲವರು ಹೆಚ್ಚು ಮಾತನಾಡುತ್ತಾರೆ, ಕೆಲವರು ಕಡಿಮೆ. ಆದರೆ ಕೆಲವರು ಮೌನವಾಗಿರುತ್ತಾರೆ. ಅವರು ಮಾತನಾಡದೆ ನಿಂತು ಬಿಟ್ಟರೆ ಇತರರು ಕೇಳುತ್ತಾರೆ, ಏನಾಯಿತು, ಮಾತಾಡೋದಿಲ್ಲವೇನು, ಮೌನವಾಗಿರು ಬೇಡ ಎಂದವರು ಆ ಮೌನವನ್ನೇ ಆಳವಾಗಿ ಅರ್ಥ ಮಾಡಿಕೊಂಡಾಗ ಅವರೇ ನಿನ್ನ ಅರಸಿ ಬರುವರು. ಒಬ್ಬ ವಿದ್ಯಾರ್ಥಿ ಮಾತನಾಡದೆ ಓದುತ್ತಿದ್ದಾನೆ. ಪರೀಕ್ಷೆಯ ನಂತರ ಎಲ್ಲರೂ ಕೇಳುತ್ತಾರೆ, ಅವನು ಹೀಗೆ ಸಾಧಿಸಿದ? ಅವರಿಗೂ ಉತ್ತರ ಸಿಗುವುದಿಲ್ಲ, ಏಕೆಂದರೆ ಉತ್ತರ ಮೌನದಲ್ಲಿತ್ತು. ಒಬ್ಬ ವ್ಯಕ್ತಿ ಮಾತನಾಡದೆ ಕೆಲಸ ಮಾಡುತ್ತಿದ್ದಾನೆ. ಅವನ ಮೇಲೆ ಯಾರೂ ನಂಬಿಕೆ ಇರಲಿಲ್ಲ. ಆದರೆ ನಿಜವಾಗಿಯೇ ಸಾಧನೆ ಮಾಡಿದಾಗ ಅವರೇ ಬಂದು ಹೇಳಿದರು, ನೀವು ಹೇಗೆ ಸಾಧಿಸಿದಿರಿ? ನಿಮ್ಮ ಮೌನವೇ ನಿಮ್ಮ ಶಕ್ತಿ. ಮಾತು ಪ್ರತಿಕ್ರಿಯೆ ಕೊಡಬಹುದು, ಆದರೆ ಮೌನ ಪ್ರತ್ಯುತ್ತರ ನೀಡುತ್ತದೆ. ಮಹಾತ್ಮ ಗಾಂಧೀಜಿ ಪ್ರತಿ ವಾರ ಮೌನ ವ್ರತ ಪಾಲಿಸುತ್ತಿದ್ದರು. ಅವರು ಹೇಳಿದ ಮಾತು, ನಾನು ಮೌನವಾಗಿರುವಾಗ ನನ್ನ ಆತ್ಮ ನನ್ನೊಂದಿಗೆ ಮಾತನಾಡುತ್ತದೆ. ಇದು ಎಷ್ಟು ಮಹತ್ವಪೂರ್ಣವಾದ ಮಾತು. ಇಂದು ಎಲ್ಲೆಡೆ ಕೂಗಾಟ, ದ್ವೇಷ, ಹೋರಾಟ. ಅಲ್ಲಿ ಮೌನ ಒಂದು ಶಾಂತಿಯ ಬೆಳಕನ್ನು ಹರಡುತ್ತದೆ. ಮೌನವೆಂದರೆ ದುರ್ಬಲತೆ ಅಲ್ಲ, ಅದು ತಾಳ್ಮೆ, ಶಿಸ್ತು, ಆತ್ಮವಿಶ್ವಾಸದ ಸಂಕೇತ. ನೀವು ಯಾರನ್ನೂ ಮದುವೆ ಮಾಡದಿದ್ದರೂ ಅವರು ತಾವೇ ನಿಮ್ಮ ಬಳಿ ಬರುತ್ತಾರೆ. ನಿಮ್ಮ ಮೌನವನ್ನು ಕಂಡು ಕೇಳಲು ಬರುವವರು, ನೀನು ಏನು ಹೊಂದಿದ್ದೀರಿ ಎಂದು. ಆದ್ದರಿಂದ ಎಲ್ಲರ ಮಾತು ಕೇಳುತ್ತಾ ನಿಮ್ಮ ಮೌನವನ್ನು ಉಳಿಸಿಕೊಳ್ಳಿ. ಮಾತು ಎಲ್ಲರೂ ಬಳಸುತ್ತಾರೆ, ಆದರೆ ಮೌನವನ್ನೇ ಶಕ್ತಿಯಾಗಿ ಬಳಸುವವರು ಮಾತ್ರ ಅಪರೂಪ. ಅದು ನೀವಾಗಿರಿ. ಧನ್ಯವಾದಗಳು.